ಎಲ್ಲರಿಗೂ ನಮಸ್ಕಾರ. ಸಿನಿ ಎನ್ಸಿ ಕ್ರಿಯೇಷನ್ಗೆ ಸ್ವಾಗತ. ಮಾರ್ಟಿನ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಮಾರ್ಟಿನ್ ಸಿನಿಮಾಗಳ ಅಪ್ಡೇಟ್ ಯಾವಾಗ ಬರುತ್ತೆ ಅಂತ ಕಾದಿದ್ದೇ ಆಯ್ತು. ಫೈನಲಿ ಆಕ್ಷನ್ ಪ್ರಿನ್ಸ್ ನಟನೆಯ ಈ ವರ್ಷದ ಬಹು ನಿರೀಕ್ಷಿತ ಕನ್ನಡ ಸಿನಿಮಾದ ಟ್ರೈಲರ್ 1 ರಿಲೀಸ್ ಆಗಿದೆ. ಇದೇ ಟ್ರೈಲರ್ ಮೊದಲಿಗೆ ಅವರ ವಿಐಪಿಗಳಿಗಾಗಿ ವೀರೇಶ್ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಿದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಆಗಿರುವ ಟ್ರೈಲರ್ ಸದ್ಯಕ್ಕೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ. ಹಾಗಿದ್ರೆ ಯಾಕೆ ಲೇಟ್ ಮಾಡೋದು, ಬನ್ನಿ ಆ ಟ್ರೈಲರ್ ನಲ್ಲಿ ನಮ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಮಾಡುವಂತ ಸೀನ್ಸ್ ಏನಿದೆ ಅಂತ ನೋಡಿ ಬರುವ. ಟೀಸರ್ ನ ಕಂಟಿನ್ಯೂ ಪೋರ್ಷನ್ ಈ ಟ್ರೈಲರ್ 1 ಅನ್ನೋ ಹಾಗೆ ಇದೆ. ಈ ಟ್ರೈಲರ್ ನಲ್ಲಿ ಯಾವುದೇ ಡೈಲಾಗ್ಸ್ ಇಲ್ಲ, ಆದ್ರೆ ಆಕ್ಷನ್ ಸೀಕ್ವೆನ್ಸ್ ಗಳೇ ಎದ್ದು ಕಾಣಿಸ್ತಾ ಇದೆ. ಆದ್ರೆ ಮೇಕಿಂಗ್ ಮಾತ್ರ ಭರ್ಜರಿಯಾಗಿದೆ. ಧ್ರುವ ಸರ್ಜಾ ಅವರ ರಗಡ್ ಲುಕ್, ಆ ಫೇಸ್ ಎಕ್ಸ್ಪ್ರೆಷನ್, ಬಾಡಿ ಸ್ವಾಗ್, ಡಿಫರೆಂಟ್ ಸ್ಮೈಲ್ ಇವೆಲ್ಲ ಟ್ರೈಲರ್ ನ ಮತ್ತೆ ನೋಡೋ ಹಾಗೆ ಮಾಡಿಸುತ್ತೆ. ಅವರ ಡೆಡಿಕೇಶನ್ ಗೆ ಹ್ಯಾಟ್ಸ್ ಆಫ್. ಇಡೀ ಟ್ರೈಲರ್ ನಲ್ಲಿ ಆ ಇಂಡಿಯನ್ ಟ್ಯಾಟೋ ಸ್ಪೆಷಲ್ ಅಟ್ರಾಕ್ಷನ್ ಪಟ್ಕೊಂಡಿದೆ. ಪಾಕಿಸ್ತಾನದ ಸೈನಿಕರು ಅವ್ರನ್ನ ಹುಡುಕುವಾಗ ಆ ಹೆಲಿಕಾಪ್ಟರ್ಗಳು, ಆ ಫೈಟ್ ಸೀಕ್ವೆನ್ಸ್, ಆ ಬೈಕ್ ಚೇರ್ಜಿಂಗ್ ಜೊತೆಗೆ ಧ್ರುವ ಸರ್ಜಾ ಅವರ ರಗಡ್ ಬಾಡಿ ಮೈ ಜುಮ್ ಅನ್ನುವಂತೆ ಮಾಡುತ್ತೆ. ಗ್ರಾಫಿಕ್ಸ್ ಟ್ರೈಲರ್ ನಲ್ಲಿ ಹೈಲೈಟ್ ಆಗಿದೆ. ವಿಎಫ್ಎಕ್ಸ್ ಮಾಡಿರೋದು ಅಲ್ಲಲ್ಲಿ ಕಾಣಿಸ್ತಿದೆ. ಆದ್ರೆ ಮೇಕಿಂಗ್ ಗ್ರಾಫಿಕ್ಸ್ ರೀತಿಯಲ್ಲೇ ಸ್ಟೋರಿ ಸ್ಕ್ರೀನ್ ಪ್ಲೇ ಇರುತ್ತಾ ಅಂತ ವೇಟ್ ಮಾಡಿ ನೋಡ್ಬೇಕು. ಆಕ್ಷನ್ ಪ್ರಿನ್ಸ್ ಗನ್ ಹಿಡಿದು ಸ್ಮಾಲ್ ಡೈಲಾಗ್ ಜೊತೆ ಆಕ್ಷನ್ ಸೀನ್ಸ್ ಕಟ್ ಮಾಡಿ ಸ್ಟೋರಿ ಬಗ್ಗೆ ಎಲ್ಲೂ ಹೆಚ್ಚು ಕ್ಲೂ ಬಿಟ್ಕೊಡದೆ ಟ್ರೈಲರ್ 1 ರಿಲೀಸ್ ಆಗಿದೆ. ಟ್ರೈಲರ್ ಸಖತ್ ಕಿಕ್ ಕೊಡ್ತಿದೆ. ಇದು ಕನ್ನಡ ಸಿನಿಮಾನ ಅಥವಾ ಹಾಲಿವುಡ್ ಸಿನಿಮಾನ ಅನ್ನೋ ಹಾಗೆ ವಿಜುವಲ್ಸ್ ಇದೆ. ಮಾರ್ಟಿನ್ ಸಿನಿಮಾ ಮೇಲ್ನೋಟಕ್ಕೆ ಆಕ್ಷನ್ ಎಂಟರ್ಟೈನರ್, ಲವ್ ಅಂಡ್ ಪೇಟ್ರಿಯಾಟಿಸಂ ಸ್ಟೋರಿ ಅನ್ನೋ ಹಾಗೆ ಇದೆ. ಎಪಿ ಅರ್ಜುನ್ ಡೈರೆಕ್ಟ್ ಮಾಡಿ ಉದಯ್ ಕೆ ಬಹಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಿಸಿದ್ದಾರೆ. ಆ ವಿಜುವಲ್ಸ್ ನೋಡಿದ್ರೆ ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಸಿನಿಮಾದ ಬಜೆಟ್ ಆಗಿರೋ ಹಾಗಿದೆ. ಟ್ರೈಲರ್ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡಿದೆ. ಇದೇ ರೀತಿ ಸಿನಿಮಾ ಇದ್ರೆ ಇಡೀ ವರ್ಲ್ಡ್ ನಮ್ KFI ನ ತಿರುಗಿ ನೋಡೋದ್ರಲ್ಲಿ ಡೌಟೇ ಇಲ್ಲ. ಅಕ್ಟೋಬರ್ 11ರಂದು ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗಲಿದೆ. ಒಟ್ಟು 13 ಭಾಷೆಗಳಲ್ಲಿ ಮಾರ್ಟಿನ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಕನ್ನಡ, ತೆಲುಗು, ತಮಿಳು, ಹಿಂದಿ ಜೊತೆಗೆ ಬಂಗಾಳಿ, ರಷ್ಯನ್, ಚೈನೀಸ್, ಇಂಗ್ಲಿಷ್ ಸೇರಿ ಹಲವು ಭಾಷೆಗಳಲ್ಲಿ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ಚಿತ್ರತಂಡ ಟ್ರೈಲರ್ ರಿಲೀಸ್ ಮಾಡಿದೆ. ಧ್ರುವ ಸರ್ಜಾ ಜೊತೆಗೆ ವೈಭವಿ, ಚಿಕ್ಕಣ್ಣ, ಮಾಳ್ವಿಕಾ, ಅವಿನಾಶ್, ಅಚ್ಯುತ್ ಕುಮಾರ್ ಸೇರಿದಂತೆ ದೊಡ್ಡ ಆರ್ಟಿಸ್ಟ್ ಗಳು ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಕ್ಟೋಬರ್ 11ಕ್ಕೆ ಸಿನಿಮಾ ವಿಶ್ವದಾದ್ಯಂತ ಏಕಕಾಲಕ್ಕೆ ತೆರೆಗೆ ಬರುವ ಮುನ್ನ ಮತ್ತೊಂದು ಟ್ರೈಲರ್ ಹಾಗೂ ಸಾಂಗ್ ರಿಲೀಸ್ ಆಗಲಿದೆ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ.